ಜಮ್ಮು ಕಾಶ್ಮೀರದಲ್ಲಿ ಭಯೋತ್ಪಾದಕರ ಗುಂಡಿನ ದಾಳಿಗೆ 28 ಜನ ಹತ್ಯೆ ಮಾಡಿದ್ದಕ್ಕೆ ದೇಶದ ಜನರು ದುಃಖ ಪಡುತ್ತಿದ್ದಾರೆ. ಆದರೆ ಸಿಎಂ ಸಿದ್ದರಾಮಯ್ಯ ಪಾಕಿಸ್ತಾನದ ಮಾಧ್ಯಮಕ್ಕೆ ಹೊಗಳುತ್ತಿರುವುದು ದುರ್ದೈವದ ಸಂಗತಿ ಎಂದು ಮಾಜಿ ಸಿಎಂ ಸಂಸದ ಜಗದೀಶ್ ಶೆಟ್ಟರ್ ವಾಗ್ದಾಳಿ ನಡೆಸಿದರು. ಭಾನುವಾರ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದವರು, ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಸೇರಿದಂತೆ ವಿಪಕ್ಷಗಳು ಕೇಂದ್ರ ಸರ್ಕಾರದ ನಿಲುವಿನ ಬಗ್ಗೆ ಒಪ್ಪಿಗೆ ಇದೆ ಎಂದು ಹೇಳುತ್ತಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಇಂಥ ಹೇಳಿಕೆ ನೀಡುವುದು ಸರಿಯಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮೂರ್ಖತನದ ಹೇಳಿಕೆ ಹಿಂಪಡೆಯಬೇಕು. ದೇಶದಲ್ಲಿರುವ ಮುಸ್ಲಿಮರ ಓಲೈಸುವ ಕೆಲಸ ಮಾಡುವ ಸಿದ್ದರಾಮಯ್ಯ ಈಗ ಪಾಕಿಸ್ತಾನದ ಮುಸ್ಲಿಮರನ್ನ ಓಲೈಸಿ ಪಾಕಿಸ್ತಾನದ ಮಾಧ್ಯಮದಲ್ಲಿ ಅವರನ್ನ ಹೊಗಳುವ ಕೆಲಸ ಮಾಡುತ್ತಿದ್ದಾರೆ. ಇದು ಮುಸ್ಲಿಮರ ತುಷ್ಟೀಕರಣ ಎಂದು ವಾಗ್ದಾಳಿ ನಡೆಸಿದ್ರು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಯುದ್ಧ ಮಾಡುವುದು ಬೇಡ ಎಂದರೆ ಕರ್ನಾಟಕದಲ್ಲಿ ಅತ್ಯಾಚಾರ, ಕೊಲೆ, ದರೋಡೆ ರಾಜ್ಯದಲ್ಲಿ ನಡೆಯುತ್ತಿರುವುದು ಇವರ ಡೀಲಾತನದಿಂದ. ಆದ್ದರಿಂದ ಈ ರೀತಿಯ ಮೂರ್ಖತನದ ಹೇಳಿಕೆಯನ್ನು ಸಿದ್ದರಾಮಯ್ಯ ವಾಪಸ್ಸು ಪಡೆಯಬೇಕು. ಇದರಿಂದ ಇಡೀ ಜನಾಂಗ ನಗೆಪಾಟಲು ಮಾಡುತ್ತಿದ್ದಾರೆ. ಇದರಿಂದ ಸಿದ್ದರಾಮಯ್ಯನವರು ಪಾಕಿಸ್ತಾನದ ಟಿವಿಯಲ್ಲಿ ಪಾಪ್ಯುಲರ್ ಆಗುತ್ತಿದ್ದಾರೆ. ಯುದ್ಧ ಮಾಡುವುದು ಬೇಡ ಎಂದಿರುವ ಹೇಳಿಕೆ ಕೊಡುವುದು ಬಿಟ್ಟು ಕೇಂದ್ರ ಸರ್ಕಾರ ತೆಗೆದುಕೊಳ್ಳುವ ನಿರ್ಧಾರಕ್ಕೆ ಬೆಂಬಲ ಕೊಡಿ, ಇಲ್ಲದಿದ್ದರೆ ನಿಮಗೂ ತಕ್ಕ ಪಾಠ ಕಲಿಸುತ್ತಾರೆ ಜನರು ಎಂದರು. ಯುದ್ಧ ಬೇಡ ಅಂತ ಹೇಳಿದ್ದು ಪಾಕಿಸ್ತಾನದ ಮಾಧ್ಯಮಗಳಲ್ಲಿ ಸುದ್ದಿ ಆಗ್ತಾ ಇದೆ. ಅಲ್ಲ, ನನಗೇನಾಗಿದೆ, ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ಕೆಲಸ ಮಾಡ್ತಕ್ಕಂಥವ್ರು ತಮ್ಮದೇನು ಪೊಸಿಷನ್ನು ಏನಂತಾನ ಒಂದು ಒಕ್ಕೂಟದ ವ್ಯವಸ್ಥೆಯಲ್ಲಿ ಇದ್ದೇವೆ, ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ. ಇಡೀ ಭಾರತ ದೇಶದ ಜನ ಅಲ್ಲೇನೋ ಮೊನ್ನೆ 28 ಜನ ಉಗ್ರರು ಹತ್ಯೆ ಮಾಡಿದರು ಜಮ್ಮು ಕಾಶ್ಮೀರದಲ್ಲಿ. ಅದ್ರ ಬಗ್ಗೆ ಪ್ರತಿಯೊಬ್ಬ ನಾಗರಿಕರು ದುಃಖ ಪಡ್ತಾ ಇದ್ದಾರೆ, ವೇದನೆಯನ್ನು ಅನುಭವಿಸ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಈ ಉಗ್ರಗಾಮಿಗಳಿಗೆ ತಕ್ಕ ಶಿಕ್ಷೆ ಮತ್ತು ಅಷ್ಟೇ ಅಲ್ಲ, ಈ ಉಗ್ರಗಾಮಿಗಳಿಗೆ ಟ್ರೈನಿಂಗು ಮತ್ತು ಅವರಿಗೆ ಎಲ್ಲ ರೀತಿಯಾದಂಥ ಎನ್ಕರೇಜ್ ಮಾಡುವಂಥ, ಇನ್ಸ್ಟಿಗೇಷನ್ ಮಾಡುವಂಥ ಕೆಲಸ ಪಾಕಿಸ್ತಾನ ಮಾಡ್ತಾಯಿದೆ. ಇದು ನೋನ್ ಫ್ಯಾಕ್ಟು, ಪ್ರೈಮಾ ಫೇಶಿಯ ನೋನ್ ಫ್ಯಾಕ್ಟ್. ಇದು ಇದ್ದಾಗ ಇವತ್ತು ಇಡೀ ದೇಶ ಹೇಳ್ತದೆ, ಒಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರಿಗೆ ಕರೆ ಮಾಡ್ತಾ ಇದ್ದಾರೆ, ನೀವು ಒಂದು ಆ್ಯಕ್ಷನ್ ತೊಗೊಳ್ರಿ, ಒಂದು ಸ್ಟ್ರಾಂಗ್ ಆದಂಥ ಒಂದು ಮೆಸೇಜ್ ಅವ್ರಿಗೆ ಕೊಡಬೇಕು, ಎಲ್ಲ ರೀತಿ ಆ್ಯಕ್ಷನ್ ತೊಗೊಳಕ್ಕೆ ನಮ್ಮ ಸಪೋರ್ಟ್ ಇದೆ ಅಂಥೇಳಿ ಅವರು ಜನ ಹೇಳ್ತಾ ಇದ್ದಾರೆ. ಮತ್ತು ಇವನ್ ಕಾಂಗ್ರೆಸ್ಸಿನ ಅಧ್ಯಕ್ಷರು ಖರ್ಗೆ ಮತ್ತು ಆಲ್ ಪಾರ್ಟಿ ಎಲ್ಲರೂ ಹೇಳ್ತಾ ಇದ್ದಾರೆ, ಇದಕ್ಕೆ ನೀವು ಯಾವುದೇ ಆ್ಯಕ್ಷನ್ ತೊಗೊಂಡ್ರೆ ನಾವು ಸಪೋರ್ಟ್ ಮಾಡ್ತೀವಿ ಅಂಥೇಳಿ. ಇಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರಂಥ ಒಬ್ಬ ಮುಖ್ಯಮಂತ್ರಿ ಈ ರೀತಿ ಕೀಳು ಮಟ್ಟದ ಒಂದು ಹೇಳಿಕೆಯನ್ನು ಕೊಡುವ ಮುಖಾಂತರ ಅಂದರೆ ಇವ್ರಿಗೆ ಜನರ ಕೂಗು, ದುಃಖ, ವೇದನೆ ಇದು ಯಾರೂ ಅರ್ಥನಾಗ್ತಾ ಇಲ್ಲ. ಅವ್ರು ಬರೀ ಒಂದು ಅವ್ರ ಕಣ್ಣಿಗೆ ಅಲ್ಪಸಂಖ್ಯಾತರ ತುಷ್ಟೀಕರಣ, ಮುಸಲ್ಮಾನರ ಪರವಾಗಿ ಮಾತಾಡುವಂಥದ್ದು, ಅದರಿಂದನೇ ನಾನು ರಾಜಕಾರಣ ಮಾಡ್ತೀನಿ ಅನ್ನುವಂಥ ಒಂದು ಏನಿದೆ ಅಲ್ಲ ಹಂಬಲ, ಅದರಿಂದನೇ ಇವತ್ತು ಆ ರೀತಿಯಾದಂಥ ಹೇಳಿಕೆಗಳು ಬರ್ತಾಯಿದ್ದಾವೆ. ಮತ್ತು ಹಂಗಾರೆ ನಾಳೆ ಇವರು ಸಿದ್ದರಾಮಯ್ಯ ಏನಾದರೂ ಪೊಸಿಷನ್ದಲ್ಲಿದ್ದರೆ ಅದಕ್ಕೆ ಬಹುಶಃ ಲಾ ಆ್ಯಂಡ್ ಆರ್ಡರ್ ಸಿಚುವೇಶನ್ ವರ್ಸ್ಟ್ ಆಗಿದ್ದ ಕಾರಣ ಅಂದರೆ ಇದೆ. ದಿನನಿತ್ಯ ಅತ್ಯಾಚಾರ, ಗುಂಡಾಗಿರಿ ಎಲ್ಲವೂ ನಡೀತಾ ಇದ್ದಿಲ್ಲ ಓಪನ್ ಆಗಿ. ಹೀಗಾಗಿ ಅದು ಕಾರಣ ಅಂತಂದರೆ ಇವರು ಡೀಲಾತನ. ಅದಕ್ಕಾಗಿ ಈ ರೀತಿ ಒಂದು ಮೂರ್ಖತನದ ಹೇಳಿಕೆಯನ್ನು ವಾಪಸ್ ತೊಗೋಬೇಕಂತ ನಾವು ಒತ್ತಾಯ ಮಾಡ್ತೀನಿ. ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇದು ಶೋಭೆ ತರುವಂಥ ಹೇಳಿಕೆ ಅಲ್ಲ. ಇದರಿಂದ ಇಡೀ ಜನಾಂಗ, ಇಡೀ ಜನತೆಯ, ಇಡೀ ದೇಶದ ಜನತೆ ಇವತ್ತು ಇವ್ರ ಬಗ್ಗೆ ಭಾಳ ನಗೆಪಾಟಲು ಆಗಿದ್ದಾರೆ. ಮತ್ತು ಬಹುಶಃ ಪಾಕಿಸ್ತಾನದಲ್ಲಿ ಇವತ್ತು ಟಿ ವಿ ಮಾಧ್ಯಮಗಳಲ್ಲಿ ಇವತ್ತು ಸಿದ್ದರಾಮಯ್ಯರು ಅಲ್ಲಿ ಭಾಳ ಪಾಪ್ಯುಲರ್ ಆಗ್ತಾಯಿದ್ದಾರೆ. ಬಹುಶಃ ನನಗನ್ನಿಸೋ ಮಟ್ಟಿಗೆ ಅವರು ಕರ್ನಾಟಕದ ಮುಸ್ಲಿಮನ್ನು ವೈಲೈಸುವುದಂಥದ್ದಾಯಿತು, ದೇಶದ ಮುಸಲ್ಮಾನರನ್ನು ವೈಲೈಸುವಂಥದ್ದಾಯಿತು. ಈಗ ಪಾಕಿಸ್ತಾನದಲ್ಲಿರ್ತಕ್ಕಂಥ ಮುಸಲ್ಮಾನರು ಅವ್ರನ್ನೂ ಸಂತುಷ್ಟಗೊಳಿಸುವಂಥ ಕೆಲಸ ಸಿದ್ದರಾಮಯ್ಯ ಮಾಡ್ತಾರೆ. ಇದನ್ನು ಕೈ ಬಿಡ್ರಿ. ಇದೇ ರೀತಿ ಆದರೆ ಇವತ್ತೇನು ಒಳ್ಳೆಯ ರೀತಿಯಾದಂಥ ಒಂದು ವಾತಾವರಣ ನಿರ್ಮಾಣ ಆಗೋದಿಲ್ಲ. ಅದಕ್ಕಾಗಿ ತಕ್ಷಣ ಆ ಮಾತನ್ನು ವಾಪಸ್ ತೆಗೆದುಕೊಳ್ಬೇಕು. ಮತ್ತು ಕೇಂದ್ರ ಸರ್ಕಾರ ಯಾವುದೇ ರೀತಿ ಆ್ಯಕ್ಷನ್ ತೊಗೊಂಡಾಗ ನಾವೆಲ್ಲರೂ ಪ್ರತಿಯೊಬ್ಬರು ಪಕ್ಷಾತೀತವಾಗಿ ಅದನ್ನು ಸಪೋರ್ಟ್ ಮಾಡಿದ ಮುಖಾಂತರ ಒಂದು ಒಳ್ಳೆಯ ಸಂದೇಶ ಕೊಡಲಿಕ್ಕೆ ಸಾಧ್ಯತೆ. ಯುದ್ಧ ಮಾಡೋದು ಬೇಡ ಅಲ್ಲ, ಯುದ್ಧ ಮಾಡೋದು ಬೇಡ ಅಂತ ಹೇಳುವಂಥದ್ದು ಏನಿದೆಯಲ್ಲ, ನನಗನ್ನಿಸ್ತದೆ ಯಾರು ಸತ್ತದಲ್ಲ, ಹತ್ಯೆ ಆಗಿದೆಯಲ್ಲ, ಅವ್ರ ಕುಟುಂಬದವ್ರ ಪರಿಸ್ಥಿತಿ ಏನು ಇದು. ನಾಳೆ ಇವತ್ತು 28 ಜನರಿಗೆ ಆಗೈತಿ, ನಾಳೆ ಬೇರೆ ಬೇರೆ ದೇಶದ ಬೇರೆ ಬೇರೆ ಜನರಿಗೂ ಆದರೆ ಇದಕ್ಕೆ ಕಾರಣೀಭೂತರು ಯಾರು, ಇದಕ್ಕೆ ಜವಾಬ್ದಾರಿ ತೊಗೊಳ್ಳುವಂಥವ್ರು ಯಾರು? ಒಂದು ಸಲ ನೀವು ಹೆದರಿಕೆ ನೋಡಿ, ಇಲ್ಲೊಂದು ಮರ್ಡರ್ ಆಕತಿ ಹುಬ್ಳಿಯಲ್ಲೋ ಬೆಳಗಾವದಲ್ಲೋ, ಸಣ್ಣ ಹುಡುಗನ ಅಪಹರಣ ಮಾಡ್ಕೊಂಡು ಹೋಗ್ತಾರೆ. ಅದಕ್ಕೆ ನೀವು ಮೊನ್ನೆ ಗುಂಡೈಟ್ ಹಾಕಿದಂಗೆ ಗುಂಡೈಟ್ ಹಾಕಿದವ್ರನ್ನೂ ನೀವು ಪೊಲೀಸ್ ಅಧಿಕಾರಿನ ಬಹುಶಃ ನೀವು ನೇಣಿಗೇರಿಸುವಂಥ ಕಾಣಿಸ್ತದೆ ನನಗನ್ನಿಸ್ಕೊಂಬಿಟ್ಟಿಗೆ. ಸಿದ್ದರಾಮಯ್ಯನವರು ಅವ್ರ ಮೇಲೆ ಆ್ಯಕ್ಷನ್ ತೊಗೊಳ್ತಾರೆ ಇವರು, ಯಾಕೆ ನೀನು ಗುಂಡು ಹಾಕಿದೆ ಅಂತೇಳಿ. ಆ ಗುಂಡು ಹಾಕಿದ್ದಕ್ಕೆ ಎನ್ಕೌಂಟ್ರ್ ಮಾಡಿದ್ದಕ್ಕೆ ಇಡೀ ಜನತೆ ಇವತ್ತು ಶಬಾಷಿಗಿರಿ ಕೊಡ್ತಾ ಇದ್ದಾರೆ ಪೊಲೀಸ್ ಅಧಿಕಾರಿಗಳೇ. ಹಾಗಾದ್ರೆ ನೀವು ನಿಮ್ಮದೇ ಈ ರೀತಿ ನೀತಿ ಆಗಿದ್ರೆ ಯುದ್ಧ ಬೇಡ, ಅವ್ರು ಬಂದು ಏನು ನಮ್ಮ ಮೇಲೆ ಅಟ್ಯಾಕ್ ಮಾಡಿದ್ರೆ ಮಾಡಲಿ, ನಾವು ಟಾಲರೇಟ್ ಮಾಡ್ಕೊಂಡಿರ್ತೀವಿ ಅನ್ನುವಂಥದ್ದು ನೀತಿ ಆದರೆ
ಬಹುಶಃ ನಮ್ಮ ದೇಶ ಭಾಳ ದಿವಸ ಬದುಕಲಿಕ್ಕೆ ಇದರಲ್ಲೂ ಕೂಡ ಭಾಳ ಆಕ್ರೋಶ ವ್ಯಕ್ತ ಸಿದ್ದರಾಮಯ್ಯನವ್ರು ನೀವು ಅಲ್ಲೇ ಹೋಗ್ಬಿಟ್ರಿ ಅಂತ. ಅಲ್ಲ, ಅದಕ್ಕೆ ನಾ ಹೇಳ್ತೀನಿ, ಇವತ್ತು ಪಾಕಿಸ್ತಾನ ಪ್ಲೀಸ್ ಮಾಡ್ಲಿಕ್ಕೆ ಹೊಂಟಿರಲ್ಲ. ಈಗ ಸಿದ್ದರಾಮಯ್ಯವರು ಪಾಕಿಸ್ತಾನದ ಭಾಳ ಪಾಪ್ಯುಲರ್ ಲೀಡರ್ ಆಗಿದ್ದಾರೆ. ಬಹುಶಃ ಅಲ್ಲಿಗೆ ಶಿಫ್ಟ್ ಆಗ್ಬೋದು ಚಲೋ, ಪಾಕಿಸ್ತಾನಕ್ಕೆ ಅವ್ರು ಕಳಿಸ್ಬಿಡೋದು ಚಲೋ ಅಂತ ನಂಗೆ ಅನಿಸ್ತದೆ. ಸಿದ್ದರಾಮಯ್ಯನವರು ಭಾಳ ಒಳ್ಳೇದಾಗ್ತದೆ. ಸಿದ್ದರಾಮಯ್ಯ ಯುದ್ಧ ಮಾಡುವುದು ಬೇಡ ಎಂದಿರುವ ಹೇಳಿಕೆಗೆ ಉತ್ತರಿಸಿದ ಅವರು, ಯುದ್ಧ ಮಾಡುವುದು ಬೇಡ ಎಂದರೆ ಈಗ ದೇಶದ 28 ಜನರಿಗೆ ಆಗಿದೆ, ನಾಳೆ ಬೇರೆ ದೇಶದ ಜನರಿಗೆ ಆದರೆ ಇದರ ಜವಾಬ್ದಾರಿ ತೆಗೆದುಕೊಳ್ಳುವವರು ಯಾರು? ಇದಕ್ಕೆ ಕಾರಣೀಭೂತರು ಯಾರು? ನಾಳೆ ಬಂದು ಅವರು ನಮ್ಮ ಮೇಲೆ ದಾಳಿ ಮಾಡಿದರೆ ಬಹುಶಃ ನಮ್ಮ ದೇಶ ಬದುಕಲು ಸಾಧ್ಯವಿಲ್ಲ. ಪಾಕಿಸ್ತಾನದಲ್ಲಿ ಪಾಪ್ಯುಲರ್ ಆಗಿರುವ ಸಿದ್ದರಾಮಯ್ಯ ಅವರನ್ನು ಪಾಕಿಸ್ತಾನಕ್ಕೆ ಕಳಿಸುವುದು ಉತ್ತಮ ಎಂದರು. ರಾಜ್ಯದಲ್ಲಿ ಬಿಜೆಪಿ ಬೆಲೆ ಏರಿಕೆಯನ್ನ ಖಂಡಿಸಿ ರಾಜ್ಯದಲ್ಲಿ ಜನರ ಆಕ್ರೋಶ ಯಾತ್ರೆ ಮಾಡಿರುವುದು ಯಶಸ್ವಿಯಾಗಿದೆ. ಇದರಲ್ಲಿ ಜನರ ಆಕ್ರೋಶ ಸಿದ್ದರಾಮಯ್ಯ ಸರ್ಕಾರದ ಮೇಲೆ ಆಗಿದೆ. ಇದಕ್ಕೆ ವಿರುದ್ಧವಾಗಿ ಕಾಂಗ್ರೆಸ್ ಪ್ರತಿಭಟನಾ ಸಮಾವೇಶ ಮಾಡುತ್ತಿದೆ. ಕಳೆದ 3-4 ತಿಂಗಳಿನಿಂದ ಬೆಲೆ ಏರಿಕೆ ಮಾಡಿರುವ ರಾಜ್ಯ ಸರ್ಕಾರದ ಕ್ರಮದ ಬಗ್ಗೆ ಉತ್ತರಿಸಲಿ ಎಂದು ಸವಾಲು ಹಾಕಿದ್ರು. ವಿನೋದ್ ಕೋಲ್ಕಾರ್, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ.